ಪ್ರಿಯ ವೀಕ್ಷಕರೇ, ಇವತ್ತು ಕಾರ್ಕಳದ ರಂಗಭೂಮಿ ಹಿನ್ನೆಲೆ ಗಾಯಕ ಸಿನಿಮಾ ನಟ KP ಶಾಂಭವ್ ಅವರೊಂದಿಗೆ ನಾವಿದ್ದೇವೆ. ನಮಸ್ತೆ. ನಮಸ್ತೆ. ನೀವು ಮೊದಲು ಸಂಗೀತ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀರಾ? ಇಲ್ಲ, ನನಗೆ ಸಂಗೀತಕ್ಕೆ ಗುರುಗಳು ಅಂತ ಯಾರಿಲ್ಲ. ಹೌದು. ಮತ್ತು ನಿಮಗೆ ಹೇಗೆ ಇಂಟ್ರೆಸ್ಟ್? ಆಟೋಮೆಟಿಕ್ ನಮ್ಮ ಫ್ಯಾಮಿಲಿ ತುಂಬ ಜನ ಎಲ್ಲರೂ ಒಂದು ರೀತಿಯ ಕಲಾವಿದರು. ಮಾವಂದಿರಾಗಲಿ ಯಾರಾಗಲಿ, ನನ್ನ ತಂದೆ ಆಗಲಿ ಎಲ್ಲರೂ, ತಾಯಿ ಎಲ್ಲರೂ ಭಜನೆ, ಈ ಹಾಡು ಎಲ್ಲರೂ ಅದರಲ್ಲಿ ಇರುವುದು. ನೀವು ಯಾರಿಗೂ ಗುರು ಇಲ್ಲ. ನೀವು ಆರ್ಕೆಸ್ಟ್ರಾದಲ್ಲಿ ಸಹ ಆಡ್ತೀರಲ್ಲ? ತುಂಬ. ಈ ಕಾರ್ಕಳದಲ್ಲಿ ಒಂದು ಆರ್ಕೆಸ್ಟ್ರಾಕ್ಕೆ ನೆಲೆ ನಾನೇ ಕೊಟ್ಟಿರಬಹುದು. ಸಾಧಾರಣ ಒಂದು 50 ವರ್ಷದ ಮುಂಚಿಂದ ಇದರಲ್ಲಿ ನಾನಿದ್ದೇನೆ. ನೀವೊಂದು ಸಾಂಗ್ಸ್ ಹಾಡ್ಬೋದಾ? ಒಂದು ಸಿನಿಮಾ ಹಾಡು ನಮಗೋಸ್ಕರ, ಅಲ್ಲ ನಮಗೋಸ್ಕರ, ನಮ್ಮ ವೀಕ್ಷಕರು. ಅದು ಇನ್ನೊಮ್ಮೆ ಹಾಡುವ, ಯಾಕಂದ್ರೆ ಅದಕ್ಕೆ ತಕ್ಕ ಒಂದು ಉಪಕರಣ ಇಲ್ಲದ್ರೆ ಒಳ್ಳೆ ಆಗ್ತದೆ. ಒಂದು ಲೈನ್ ನಾನು ಅಲ್ಲಿ ಭಜನೆ ಸಾಯಿಬಾಬಾ ಮಂದಿರದಲ್ಲಿ ಭಜನೆ ಇರಲಿಲ್ಲ, ಅದನ್ನು ಒಂದು ಶೂಟಿಂಗ್ ಮಾಡಿ ಇದಕ್ಕೆ ಹಾಕಿ ಗುರುವಾರ ನೀವು ಯಾವಾಗಲೂ ಹೇಗೂ ಬರ್ತೀರಲ್ಲ ಸಾಯಿಬಾಬಾ ಮಂದಿರ. ಹೌದು, ಓಕೆ. ಆಯ್ತಾ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನಿಸರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನಿಸರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನಿಸರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ 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 ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಇಸರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಗದ ಧನಿಯನು ಮಾಡುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಗದ ಧನಿಯನು ಮಾಡುತ್ತ, ಭಜನ ಸಾಧು ಪೂಜೆಯ ವೇಳೆಗೆ ಹೆಜ್ಜೆಯ ದಿಕ್ಕುತ ಹೆಜ್ಜೆ ಕಾಂಗಣ ಧನಿಯನ್ನು ಮಾಡುತ್ತ, ಭಜನ ಸಾಧು ಪೂಜೆಯ ವೇಳೆಗೆ ಅತಿಗಳೊಳಗಿನ ಬೆಣ್ಣೆ ಎತ್ತು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನಿಸರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನಿಸರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ಬಿಡುವಿನ ಟೈಮಲ್ಲಿ ಏನು ಮಾಡ್ತೀರಾ ಸರ್? ನಂದು ವರ್ಕಲ್ಲಿ ತುಂಬ ರೀತಿಯ ವರ್ಕ್ ಉಂಟು. ನಂದು ಈ ಇಂಟೀರಿಯರ್ ಕರ್ಟನ್ಸ್ ಮತ್ತು ಸೋಫಾ ಕುಷನ್, ಮತ್ತು ನಾನು ಅದೆಲ್ಲ ಹವ್ಯಾಸ ಇಲ್ಲ, ಅದೆಲ್ಲ ನಂದು ನಿತ್ಯ ಮಾಡೋ ಕರ್ಮವೇ ಅದಲ್ಲ, ಯಾವುದಲ್ಲ ಪ್ರೊಫೆಷನ್ ಅಂತ ಹೇಳ್ಬೋದು ಅದಲ್ಲ. ಮತ್ತು ಫೋಟೋಗ್ರಫಿ ಇದು ಪ್ರೊಫೆಷನ್, ಮತ್ತು ಆ್ಯಕ್ಟಿಂಗ್ ಅದು ಪ್ರೊಫೆಷನ್, ಸಿಂಗಿಂಗ್ ಪ್ರೊಫೆಷನ್. ಸರ್, ನೀವು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಿ ಸರ್? ಅದೊಂದು 2-3, ಒಂದು ದೇವೇರು, ಅದರಲ್ಲಿ ಒಳ್ಳೆ ಮಹತ್ವವಾದ ಒಂದು ಒಳ್ಳೆಯ ಪಾತ್ರ ಇತ್ತು. ಸುಧಾಕರ್ ಬನ್ನಂಜಿ ಅವರ ಡೈರೆಕ್ಷನಲ್ಲಿ ಶುರುವಟ್ಟು ಫಿಲ್ಮಲ್ಲಿ ಇತ್ತು. ಮತ್ತು ಹಾಗೆ ಚಂದ್ರಾಸ್ ಅವರು ಮಾಡಿದೊಂದು ಚದುರಿದ ಕಾರ್ಮೋಡ ಅಂತ, ಅದನ್ನೊಂದು ಗೆಸ್ಟ್ ಆಗಿ ಒಂದು ಎಂಟ್ರಿ ಇತ್ತು ಅದರಲ್ಲಿ. ಮತ್ತೊಂದು ನಿನಾದ ಅಂತ ಡಾಕ್ಯುಮೆಂಟ್ರಿ ಫಿಲ್ಮಲ್ಲಿ ಅದು ಫುಲ್ ರೋಲ್, ಆ ಕತೆ ನನ್ನದ್ರಲ್ಲಿ ನಡೀತು, ನನ್ನ ಮೇಲೆ ಹುಡ್ಕನ್ನ ರೋಲು. ಮತ್ತು ಡ್ರಾಮಾ ಅದು ಲೆಕ್ಕ ಇಲ್ಲದಷ್ಟು ಡ್ರಾಮಾ ಮೇಲೆ ಆ್ಯಕ್ಟಿಂಗ್. ಒಂದು ಡೈಲಾಗ್ ಹೇಳ್ಬೋದು ಒಂದು ಯಾವುದಾದ್ರು ಒಂದು? ಯಾವ ಡೈಲಾಗ್ ಆಗ್ತಿದೆ ಯಾವುದಾದ್ರು? ಅದು ನಾನು ನನ್ನದೊಂದು ವಿಶೇಷ ಅಂತ, ನಾನು ಇದಕ್ಕೆ ಹೋದ ಮೇಲೆ ಒಂದು ಸ್ಟೇಜಿಗೆ ವೇದಿಕೆಗೆ ಹೋದ ಮೇಲೆ ಅದು ಪ್ರಿಪೇರ್ ಆಗಿ ಹೋಗುದು. ನೀವು ಹೀಗೆ ಕೇಳಿ ನನಗೆ ಹೇಳಿ ಸ್ವಲ್ಪ ಕಷ್ಟ ಆಗ್ತದೆ. ಅದು ಅಷ್ಟು ಸಮಂಜಸ ಆಗುದಿಲ್ಲ ಅದು ಕೇಳೋರಿಗೆ ಕೂಡ. ಅದೇ ನನ್ನ ಒಂದು ಶೂಟ್ ಹಾಗೆ ಆ ಡ್ರಾಮಾದ ಆ್ಯಕ್ಟ್ ಮಾಡೋದಾಗಲಿ, ಫಿಲ್ಮಲ್ಲಿ ಶೂಟ್ ಮಾಡೋದು, ಅಲ್ಲೇ ಆ್ಯಕ್ಟ್ ಮಾಡೋದು,
ಅದಕ್ಕೊಂದು ಅರ್ಥ ಉಂಟು. ಹೌದು. ಹೀಗೆ ಹೇಳಲಿಕ್ಕೆ ನನಗೆ ಸರಿ ಕೂಡ ಆಗುದಿಲ್ಲ. ಓಕೆ 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 ಓಕೆ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ನನಗೆ ಇಬ್ಬರು ಮಕ್ಕಳು, ಒಬ್ಳು ದೊಡ್ಡವಳು ಚಂದನ ಅಂತ, ಹಾಂ ಎರಡನೇವ ಉತ್ಸವ ಅಂತ. ಹಾಂ ಚಂದನ ಅವಳು M.Com ಆಗಿ ಕಾರ್ಕಳದಲ್ಲಿ ಕಲ್ತದ್ದು. ಈಗ ಮಂಗಳೂರಿನ AIDಯಲ್ಲಿ ಮದುವೆಯಾಗಿ ಅಲ್ಲಿದ್ದಾಳೆ. ಅವಳಿಗೆ 2 ಮಕ್ಕಳು. ಮಗ BSc ಇಂಟೀರಿಯರ್ ಡಿಪ್ಲೊಮಾ ಮಾಡಿ ಅವನು ಆ ಲೈನಲ್ಲಿದ್ದ. ಈಗ ಬೇರೆ ಒಂದು ಅದೇ ಲೈನಲ್ಲಿ ನಾವು ಕಲ್ತ ಲೈನ್ ಬಿಟ್ಟು ಬೇರೆದಲ್ಲಿ ಸೀನಿಯರ್ಸ್ ಗ್ರೂಪ್ ಅಂತ ಮ್ಯಾಂಗ್ಳೂರಲ್ಲಿ ಮುಕ್ಕ ಹಾಂ ಅದರಲ್ಲಿ ಜಾಬ್ ಆಗಿದೆ. ಹಾಗೆ. ಈಗ ನೀವು ಬೇರೆ ಫೋಟೋಗ್ರಫಿ ಎಲ್ಲ ಮಾಡ್ತೀರಾ? ಹೌದೌದು, ಫೋಟೋಗ್ರಫಿ ಅದು ಎಲ್ಲ ನನ್ನ ಪ್ರೊಫೆಷನ್. ಹೋಗ್ತಾ ಇದ್ದೇನೆ ನಾನು. ನಾಟಕದಲ್ಲಿ ಯಾವಾಗ ಎಂಟ್ರಿ ಆಗಿದ್ದೀರಿ? ನಾನು ನಾಟಕವು ಸಾಧಾರಣ 1974. ನೀವು ಹೇಗೆ ಎಂಟ್ರಿ ಆದ್ರಿ? ನನ್ನ ಫ್ರೆಂಡ್ ನನಗೆ ಅದರಲ್ಲಿ ಕರ್ಕೊಂಡು ಹೋದದ್ದು ನನ್ನನ್ನು. ಹಾಂ ನಾನು ಹೀಗೆ ಒಂದು ಪದ್ಯ ಬರೆಯೋ ಹವ್ಯಾಸ ಇತ್ತು. ಹಾಂ ಹೀಗೆ ಏನು ಯಾವುದೊಂದು ಫಿಲ್ಮ್ ದಾಟಿದ ಮೇಲೆ ಒಂದು ತುಳು ಹಾಡು ಬರೆಯುವುದು, ಕನ್ನಡ ಹಾಡು ಬರೆಯುವುದು, ಹಾಗೆ ಬರೆದು ನನ್ನ ಒಬ್ಬ ಫ್ರೆಂಡ್ ನೋಡಿ ಇದು ಒಳ್ಳೆಯ ಸಾಹಿತ್ಯ, ಇದು ನೀನು ಹೇಗೆ ಬರ್ದಿ? ನನಗೆ ಗೊತ್ತಿಲ್ಲ, ಬರ್ದೆ. ಇದನ್ನು ನಾರ್ದೊಂದು ಡ್ರಾಮಾ ಇದೆ, ಅದಕ್ಕೆ ಈ ಹಾಡನ್ನು ಹಾಕುವ ನನಗೆ ಭಾರಿ ಇಷ್ಟ ಆಯಿತು. ನನ್ನೊಂದು ಹಾಡು ಡ್ರಾಮಾದಲ್ಲಿ ಆ ಟೈಮಲ್ಲಿ ಈ TV ಮಾಧ್ಯಮಗಳ ಏನಿರಲಿಲ್ಲ. ಮತ್ತು ಆಗ ಹಿಮ್ಮೆಯ ಸಂಗೀತ ಕೂಡ ಹಾಗಿದೆ, ತಬಲ, ಒಂದು ಹಾರ್ಮೋನಿ, ಮತ್ತೊಂದು ಬಾಂಗ್ ಅಂತ ಬರ್ತದೆ 2, ಅದು ಪ್ಲೇ ಮಾಡಿ ಅಷ್ಟರಲ್ಲೇ ಒಂದು ಸಂಗೀತ ನಾವು ಹಿಮ್ಮೆಲೆ ಕೊಟ್ಟಿದ್ವಿ ನಾಟಕಕ್ಕೆ. ಹಾಗೆ ನಾನು ಈ ನಾಟಕ ರಂಗಕ್ಕೆ ಪ್ರಥಮವಾಗಿ ಹಿನ್ನೆಲೆ ಗಾಯಕಿಯಾಗಿ ಎಂಟ್ರಿ ಆಗಿ, ಮತ್ತೆ ನನಗೆ ಒಂದೊಂದೇ ಡ್ರಾಮಾ ಈ ಪರಿಚಯ ಆಗಿ ಡ್ರಾಮಾದ ಆ್ಯಕ್ಟಿಂಗ್ ಮಾಡಲಿಕ್ಕೆ ಹೇಳಿದ್ರು. ಆ್ಯಕ್ಟಿಂಗ್ ಮಾಡಿದೆ. ತುಂಬ ಬೇರೆ 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 ರೀತಿಯ ಅಭಿನಯ ಮಾಡಿದೆ, ಯಾವುದು ಬಾಕಿ ಇಲ್ಲ. ಒಂದು ಹೀರೋ ಇರ್ಬೋದು, ವಿಲನ್ ಇರ್ಬೋದು, ಕಾಮಿಡಿ ಇರ್ಬೋದು, ಒಂದು ಮುಗ್ಧ ಮನಸ್ಸಿನ ಒಬ್ಬ ಇರ್ಬೋದು, ಒಂದು ಕ್ಯಾನ್ಸರ್ ರೋಗಿ ಆ್ಯಕ್ಟಿಂಗ್ ಅಂತ ತುಂಬ ರೀತಿಯ ಆ್ಯಕ್ಟ್ ಮಾಡಿದ್ದೇನೆ. ಲೇಡಿ ಆ್ಯಕ್ಟಿಂಗ್ ಮಾಡಿದ್ದೇನೆ, ಲೇಡಿ ಸ್ತ್ರೀ ಪಾತ್ರ ಕೂಡ ಮಾಡಿದ್ದೇನೆ, ಅಜ್ಜಂದು ಪಾತ್ರ ಮಾಡಿದ್ದೇನೆ, ಎಲ್ಲವೂ ಮಾಡಿದ್ದೇನೆ. ನಾಟಕದಲ್ಲಿ ಯಾವುದೂ ಬಾಕಿ ಇಲ್ಲ. ಹಾಗೆ ಮತ್ತೆ ನಾಟಕಕ್ಕೆ ಮತ್ತೆ ಅದ್ರ ಜೊತೆಯಲ್ಲಿ ನಾಟಕಕ್ಕೆ ತುಂಬ ಸಾಹಿತ್ಯ ಬಂದಿದೆ, ಹಾಡು. ಆಗ ಒಂದೊಂದು ಡ್ರಾಮಾ ಅಂದರೆ ಒಂದೊಂದು ಡ್ರಾಮಾ ಯಾವುದಾದ್ರೆ ಸಾಹಿತ್ಯವನ್ನು ಹೇಳ್ಬೋದಾ? ಇಲ್ಲ ನನಗೆ ನಾನು ಸಾಧಾರಣ 2, 3, 4 ಸಾವಿರ ಹಾಡು ಬಂದಿದೆ ಸಾಹಿತ್ಯ. ಯಾವುದಂತ ನೆನ್ಪಿಡುವುದು ನಾನೀಗ ಅದು ಹಾಗೆ ಅದು ಬಂದಿದೆ. ನನ್ನ ಹತ್ರ ಒಂದೇ ದಾಖಲೆಗಳಿಗೆ ಇವತ್ತು ಇಲ್ಲ. ಒಂದೇ ಒಂದು ನಾನು ರಚನೆ ಮಾಡಿದ ಹಾಡಿಲ್ಲ. ಮತ್ತೊಂದು 2, 3 ಡ್ರಾಮಾ ಬಂದಿದೆ, ಅದು ಇಲ್ಲ. ಯಾರ್ಯಾರ ಕೊಂಡೋಗಿ ಯಾರ ಹತ್ರ ಉಂಟು, ಅದು ಎಲ್ಲೆಲ್ಲೂ ಹೋಗಿದೆ. ಹಾಗೆ ಮುಂಚೆ ನಮಗೆಲ್ಲ ಈ ಜಾಗೃತಿ ಮಾಡೋ ಇಡುವಂಥ ಅಭ್ಯಾಸ ಕೂಡ ಇಲ್ಲ. ಹೋದಲ್ಲಿ ಸಾಹಿತ್ಯ ಬರೆದ ನಾಟಕ ಆಗಿ ನಾವು ಹಿಂದೆವರೆಗೆ ಯಾರಾದ್ರೂ ಒಂದು ಕೇಳ್ತಾರೆ, ಅದು ಹಾಡು ನಮ್ಗೆ ಕೊಡ್ತೀರ ಅಂತ ನಾವು ತೆಗೆದೆಲ್ಲ ಆ ಸೆಟ್ಟನ್ನು ಕೊಡ್ತಿದ್ದೇವೆ. ಈಗಿನ ಹಾಡು ಹಾಗೆಲ್ಲ, ಒಂದು ಹಾಡು ಬರೆದ್ರೆ ಅದಕ್ಕೆ ಏನು ಅದರಲ್ಲಿ ಜನಗಳು ಹೇಳೋದು ಅದರ ಬಗ್ಗೆ ಹಾಗೆ ಹೀಗೆ ಅಂತ. ಹಾಗೆ ಇವತ್ತು ಹೀಗೆ ಹಾಗೆ. ಮತ್ತೆ ತುಂಬ ಡ್ರಾಮಕ್ಕೆ ಡೈರೆಕ್ಷನ್ ಆಗುತ್ತೆ ತುಂಬ ಕಡೆ, ಮಹಿಳಾ ಮಂಡಲ, ಯುವಕ ಮಂಡಲ, ಮತ್ತು ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ತುಂಬ ಕಡೆಯಲ್ಲಿ. ನನ್ನ ಈ ಸಾಧಾರಣ ನನ್ನ ಜೀವನದಲ್ಲಿ ನಾನು ಅರ್ಧ ಮುಕ್ಕಾಲು ಅಂಶ ಈ ಕಲೆಗೋಸ್ಕರ ಇದ್ದೇನೆ. ಮಾಡಿದ್ದೇನಿಲ್ಲ, ಕಲೆಯಲ್ಲಿ ಮಾಡಿದ್ದೇನಿಲ್ಲ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ನಾಟಕ? ಅಂದ್ರೆ ಅದು ನಾಟಕ ಮುಂಚೆ ಒಂದು ನಾಟಕ ಮಾಡೋದಂದ್ರೆ ಸಾಧಾರಣ 2 ತಿಂಗಳು 3 ತಿಂಗಳು ಪ್ರಾಕ್ಟೀಸ್. ಅಷ್ಟು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ನಾವು ಅಷ್ಟೇ ಇದು ಕೊಡ್ತಿದ್ದೆವು. ನಾವು ಕೊಡ್ತಿದ್ವಿ ಎಲ್ಲ ಪ್ರತಿಯೊಬ್ಬರು ಕಲಾವಿದರು. ಒಂದು ಭಕ್ತಿ ಇತ್ತು ಆ ಟೈಮಲ್ಲಿ. ನಾಟಕ ಅಂದರೆ ಒಂದು ನಾಟಕದ ಕಥೆ ಪುಸ್ತಕ ಹುಡುಕಬೇಕಾದ್ರೆ ನಾವು ಬಸ್ಸಿನಲ್ಲಿ ಮಂಗಳೂರಿಗೆ, ಉಡುಪಿಗೆ, ಅಲ್ಲಿಗಿಲ್ಲಿ ಹೋಗಿ ಆ ನಾಟಕದ ಒಂದು ಕಥೆ ಪುಸ್ತಕವನ್ನೇ ಹುಡುಕಿ ನಾವು ಬರಬೇಕಾದ್ರೆ ತುಂಬ ಖರ್ಚಾಗ್ತಿತ್ತು. ಆಗ ದುಡ್ಡು ಇದ್ದ ಕಾಲ ಅಲ್ಲ, ದುಡ್ಡು ಇಲ್ಲದ ಕಾಲದಲ್ಲಿ. ಮತ್ತೆ ಕೆಲವು ಕಡೆ ನಾವು ಡ್ರಾಮಾ ಮೀಟಿಂಗ್ ಹಿಮ್ಮೇಳ ತುಂಬ ಡ್ರಾಮಾ ಹೋಗಿವೆ ಹಿಮ್ಮೇಳಕ್ಕೆಲ್ಲ. ಆಗ ಸ್ಟೈಲೇ ಬೇರೆ. ನಾವು ಎದುರು ಸ್ಟೇಜಿನ ಎದುರು ಒಂದು ಹೊಂಡ ಮಾಡಿರ್ತದೆ, ಅದರೊಳಗೆ ನಾವು ಹಾರ್ಮೋನಿ, ತಬಲ,
ಮತ್ತೆ ಬಾಂಗ್ ಅಂತ ಹೇಳಿದಾರ ಗಿಟಾರ್ ಅವರೆಲ್ಲ ನಾವು ಮುಂದೆ ಕೂತ್ಕೊಂಡು ಮ್ಯೂಸಿಕ್ ಹೋಗುದು ಅಲ್ಲೇ ಹಾಡು ಹೇಳೋದು. ಅಲ್ಲೇ ಹಾಡು ಹೇಳೋದು. ಕೆಲವು ಕಡೆಯಲ್ಲಿ ಎಷ್ಟೋ ಕಡೆಯಲ್ಲಿ ಹಾಡುತ್ತಾ ಇರುವಾಗ ಆದ್ಮೇಲೆ ವೆರಿ ನೆಕ್ಸ್ಟ್ ಒಬ್ಬ ಬಂದು ನಮಗೆ ಈ ನೆಕ್ಸ್ಟ್ ಇನ್ನೊಂದು ದೃಶ್ಯಕ್ಕೆ ಒಂದು ಹಾಡು ಹಾಡಿ, ಆಗ ನಾವು ಅಲ್ಲೇ ಸ್ಪಾಟಲ್ಲಿ ಹಾಡನ್ನು ಬರೆದು ಹಾಕ್ತಿದ್ದೆವು. ಮತ್ತೆ ಆಗ ಲೇಡೀಸ್ ಸಿಂಗರಿಗೆ ತುಂಬ ಕೊರತೆ ಇತ್ತು, ಅಂದರೆ ದೂರಕ್ಕೆಲ್ಲ ಮನೆಯವರೆಲ್ಲ ಕಳಿಸ್ತಿರ್ಲಿಲ್ಲ ಆ ಟೈಮಲ್ಲಿ. ಹಾಗಿರುವಾಗ ನಾವು ಒಂದು ಯಾರೋ ಮ್ಯಾಂಗ್ಳೂರ್ನಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದು ಸತೀಶ್ ಕೊಟ್ಟಾರ ಅಂತ, ಅವರು ಮೇಲ್ ಮತ್ತು ಫಿಮೇಲ್ ಒಬ್ಬರೇ ಹಾಡ್ತಿದ್ರು. ನಾನು ಯಾಕೆ ಹಾಡಬಾರ್ದು ಅಂತ ಮತ್ತೆ ನಾನು ಟ್ರೈ ಮಾಡಿ ನಾನು ಮತ್ತೆ 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 ತುಂಬ ಡ್ರಾಮಾಗೆ ನಾನೊಬ್ಬನು, ಮೇಲ್ ಫಿಮೇಲ್ ನಾನೊಬ್ಬನು. ಇಲ್ಲಿ ಮಾತ್ರ ಅಲ್ಲ, ಮ್ಯಾಂಗ್ಳೂರಿಗೆ ನಾನೊಬ್ರು ಸತೀಶ್ ಅಂತ ಇದ್ರು, ಮತ್ತೆ ಎ.ಕೆ. ವಿಜಯ್ ನಮ್ಮ ಇವರು ಇದರಲ್ಲಿದ್ದಲ್ಲ ಅದು ನಮ್ಮ ಕೊಡಿಯಲ್ ಬೈರತಿ ಅವರ ಟ್ರೂಪಲ್ಲೂ ನಾನು ಸಿಂಗರ್ ಆಗಿದ್ದೆ. ಮತ್ತೆ ಮಾಸ್ಟರ್ ಆಗಿದ್ದು ಸತೀಶ್ ಸ್ವರೂಪಲ್ಲ ಅವ್ರದ್ದು ಸಿಂಗರ್ ಆಗಿದೆ. ಉಡುಪಿದೊಂದು 2 ಟ್ರೂಪಲ್ಲಿ, ಮೂಡಬಿದ್ರೆಯಲ್ಲಿ, ಮ್ಯಾಂಗ್ಳೂರಲ್ಲಿ ಮುಂಚೆ ರಮೇಶ್ ಕಮಲ್ ಅಂತ ಇದ್ರು, ಅದರಲ್ಲೂ ನಾನು ಹಾಡುಗಾರನಾಗಿದ್ದೆ. ಹಾಗೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಮಾಡಿ ಹಾಗೆ ನಾನು ಸ್ವಲ್ಪ ದೂರ ಹೋದಿದ್ದೀನಿ. ಮತ್ತೆ ಈಗ ಪುನಃ ಹೋಗ್ತಾ ಇದ್ದೇನೆ. ಆರ್ಕೆಸ್ಟ್ರಾ ಟ್ರೂಪ್ ಈಗಲೂ ಇದೆ, ಸಾಯಿ ಶ್ಯಾಮ್ ಮೆಲೋಡಿ ಅಂತ, ಅದು ಈಗಲೂ ಇದೆ. ಆರ್ಕೆಸ್ಟ್ರಾಕ್ಕೆ ಹೋಗ್ತಾ ಇದ್ದೇನೆ, ಮದುವೆ ಕಾರ್ಯಕ್ರಮಗಳಿಗೆ, ಮೆಹಂದಿ ಕಾರ್ಯಕ್ರಮಗಳಿಗೆ. ಈಗ ನಾವು ನಮ್ಮ ಪೆರ್ವಾಜಿಯಲ್ಲಿ ಸಾಯಿಬಾಬಾ ಮಂದಿರ ಅಂತ ಇದೆ, ಅಲ್ಲಿ ನೀವು ಕೆಲವೊಂದು ನಿಮ್ಮ ನೋಡಿರೋದಲ್ಲ, ಅಲ್ಲೂ ನಾವು ಭಜನೆ ಗುರುವಾರ ಭಜನೆ ನಮ್ಮದೊಂದು ತಂಡ ಉಂಟು ಭಜನೆ. ಅಲ್ಲೂ ನಮ್ಮ ಭಜನೆ ಕೂಡ ಆಗ್ತದೆ, ನಮ್ಮ ಈ ಕಂಠವನ್ನು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡುವಂತ ಹಾಗೆ ಬರ್ತದೆ, ಎಲ್ಲ ಬರ್ತದೆ. ನೀವು ಆ ಟೈಮಲ್ಲಿ ಲೈಟ್ ನಾಟಕದಲ್ಲಿ ಲೈಟ್ ಮತ್ತೆ ನಿಮ್ಮ ಧ್ವನಿವರ್ಧಕಗಳೆಲ್ಲ ಇತ್ತಾ? ಎಲ್ಲ ಅದೆಲ್ಲ ಇತ್ತು, ಮಾತ್ರ ಅದಕ್ಕೆ ತಕ್ಕದಾದ ಉಪಕರಣಗಳು ಇರಲಿಲ್ಲ. ಒಂದು ಖಾಲಿ ಒಂದು 60 ಆ್ಯಂಪ್ 60, ಈಗ ಅದು 1000 ಅದಕ್ಕೆಲ್ಲ ಹೋಗಿದೆ. 60-40 ಆ್ಯಂಪ್ ಅಲ್ಲಿ ಹಿಡ್ಕೊಂಡು ಅದು ಅಲ್ಲಿ ಕರೆಂಟ್ ಇರ್ತಿಲ್ಲ ಕೆಲವರಲ್ಲಿ. ಅಲ್ಲಿ ಗ್ಯಾಸ್ ಲೈಟ್ ಇಲ್ಲ, ಸ್ಟೇಜಲ್ಲಿ ಲೈಟ್ ಇಲ್ಲ, ಗ್ಯಾಸ್ ಲೈಟ್ನ ಎದುರು ಅವರು ಡ್ರಾಮ್ ಆ್ಯಕ್ಟ್ ಮಾಡೋದು. ಮತ್ತೆ ಇದು ಈ 60 ಆ್ಯಂಪ್ ಅಲ್ಲಿ ಒಂದು 2-3 ಚಾನಲ್ ಬರ್ತದೆ, ಎಲ್ಲರೂ ನಮಗೆಲ್ಲರೂ ಅದೇ ಸ್ಟೇಜಿಗೂ ಅದರಲ್ಲೇ ಕೊಡ್ತಿದ್ರು ಕೆಲವೊಮ್ಮೆ. ಆ ರೀತಿಯೆಲ್ಲ ತುಂಬ ಕಷ್ಟಪಟ್ಟು ಆಗ ಮೈಕ್ರೋಫೋನ್ ಎಲ್ಲ ಅಷ್ಟೇ ಕಂಡೀಷನ್ ಎಲ್ಲ ಇರಲಿಲ್ಲ. ಈಗ ಹಾಗೆ ಬೇಸ್ ಎಕ್ಸು ಗೀಕ್ ಎಲ್ಲ ಬರ್ತಲ್ಲ ಈಗ, ಆ ರೀತಿ ಎಲ್ಲ ಇರಲಿಲ್ಲ. ತುಂಬ ಕಷ್ಟಪಟ್ಟು ನಾವು ಆ ಟೈಮಲ್ಲಿ ಈ ಕಲೆಯ ಸೇವೆ ಮಾಡಿದ್ದೇವೆ. ಮತ್ತೆ ಎದುರು ಸ್ಟೇಜಿನ ಎದುರು ಕುರ್ಚಿಗಳೆಲ್ಲ ಇಲ್ಲ, ಗದ್ದೆಯಲ್ಲೆಲ್ಲ ನಾಟಕ ಆಗೋದು, ಗದ್ದೆ ಸ್ಟೇಜ್ ಆಗಿ ಎಲ್ಲರೂ ಗದ್ದೆಯಲ್ಲಿ ಚಾಪ ಎಲ್ಲ ಮನೆಯವರೆಗೆ ಹಿಡ್ಕೊಂಡು ಬಂದು ಅಲ್ಲಿ ಕೇಳಿದ್ದೇನೆ. ನನ್ನ ಮನೆ ನಮ್ಮ ತಾಯಿಯವರು ಕೇರಳದವರು, ನಮ್ಮ ಕೇರಳದವರು ಅಲ್ಲೆಲ್ಲ ಹೀಗೆ ನಾಟಕ ಎಲ್ಲ ಆಗುವಾಗ ಹೀಗೆ ಚಾಪ ಎಲ್ಲ ಇಟ್ಕೊಂಡು ಹೋಗ್ತಿದ್ದೇವೆ ನಾನು ಕೇಳಿದ್ದೆ. ಅಲ್ಲಿ ಆ ಟೈಮಲ್ಲಿ ನಾಟಕ ಅಂದ್ರೆ ಒಂದು ಊರಿದ ಹಬ್ಬವೇ. ಆ ನಾಟಕ ಈ ವರ್ಷ ನಾಟಕ ಆದರೆ ಮುಂದಿನ ವರ್ಷವರೆಗೆ ಈ ನಾಟಕದ ಕಥೆ ಹೇಳಿ ಟೈಮ್ ಪಾಸ್ ಮಾಡ್ತಿದ್ರು. ಈ ಬೀದಿಗಟ್ಟವರಾಗಲಿ, ನೆರೆಕರೆಯವರೆಲ್ಲ ಈಗಿನ ನಾಟಕಗಳಾಗಿಲ್ಲ, ನೋಡ್ತಾರೆ, ಬರ್ತಾರೆ, ಮರೀತಾರೆ. ಆಗ ಕಾಲದ ನಾಟಕದಲ್ಲಿ ಕಥೆಯಲ್ಲಿ ಗಟ್ಟಿತನ ಇತ್ತು, ಹಾಗಾಗಿ ಅದನ್ನು ನೆನಪಿಡ್ತಿದ್ರು, ಅದಕ್ಕೆ ತಕ್ಕ ದೃಶ್ಯಗಳು ಪೂರಕವಾಗಿರ್ತಿತ್ತು ಆಗಿನ ನಾಟಕದಲ್ಲಿ. ಒಂದೇ ಸೆಟ್ಟಿಂಗ್ನಲ್ಲಿ ಡ್ರಾಮ ಅಲ್ಲ, ಕಾಡಾದರೆ ಕಾಡು, ಮನೆ ಆದರೆ ಮನೆ, ಗಾರ್ಡನ್ ಆದರೆ ಗಾರ್ಡನ್ ಎಲ್ಲ ಚಂದ, ಅದನ್ನು ನೋಡಲಿಕ್ಕೆ ಚಂದ. ಅದಕ್ಕೆ ತಕ್ಕ ಪೂರಕವಾಗಿ ಅಭಿನಯ, ಅದಕ್ಕೆ ತಕ್ಕ ಡ್ರೆಸ್ಸುಗಳು ಎಲ್ಲ ಒಳ್ಳೆಯದು.
ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದ. ಹಾಗೆ ನಿಮಗೂ ಧನ್ಯವಾದ. ಇಲ್ಲಿ ನೀವು ನನ್ನ ಹತ್ರ ಬಂದು ನನ್ನ ಹತ್ರ ತುಂಬ ಮಾಹಿತಿ ಕೇಳಿದಿರಿ. ನನಗೆ ಎಷ್ಟು ಅಲ್ಪ ಸ್ವಲ್ಪ ಗೊತ್ತಿದ್ದಷ್ಟೇ ನಿಮಗೆ ಹೇಳಿದ್ದೇನೆ. ಮಹಾಲಕ್ಷ್ಮಿ ಕ್ರಿಯೇಷನ್ ನವನಿ ಅಂತ. ನಿಮಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.